ನಮಸ್ಕಾರ ಗುರು. ನೀವು ನೋಡ್ತಿದ್ರ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಟಾಪಿಕ್ ಏನಿಲ್ಲ, ಸಿಂಪಲ್. ನಿನ್ನೆ ಹೇಳ್ದಂಗೆ ಇನ್ನಿಂಗ್ಸ್ ಜೊತೆನೆ 64 ರನ್ಸ್ ನಮ್ಮ ಇಂಡಿಯಾ ಗೆದ್ದಿದ್ದಾರೆ. ಬಾಲು ಆ ಬಾಲ್ ಈ ಬಾಲ್ ನಡೆಯಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ವಿ, ಆ ಥರನೇ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಟಾಪಿಕ್ಗೆ ಬರೋದಾದ್ರೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು ಜಿಮ್ಮಿ ಆಂಡರ್ಸನ್. ಗೋಟ್ ಆಫ್ ಆಲ್ ಟೈಮ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳ್ಬೋದು. 700 ವಿಕೆಟ್ಸ್ ಮಾಮೂಲಿ ಅಂತ ಅಲ್ವೇ ಅಲ್ಲ. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಫಾಸ್ಟ್ ಬೌಲರ್ ಆಗಿ 700 ವಿಕೆಟ್ಸ್ ಕಂಟಿನ್ಯೂಸ್ ಆಗಿ 22 ಇಯರ್ಸ್ ಕನ್ಸಿಸ್ಟೆಂಟ್ ಆಗಿ ಬೌಲಿಂಗ್ ಮಾಡಿ 700 ವಿಕೆಟ್ಸ್ ತೆಗ್ದಿರೋ ಏಕೈಕ ಫಾಸ್ಟ್ ಬೌಲರ್ ಅಂದ್ರೆ ಜಿಮ್ಮಿ ಆಂಡರ್ಸನ್. ಗುರು, ಏನ್ ಹೇಳ್ತೀರಾ ಜಿಮ್ಮಿ ಆಂಡರ್ಸನ್ ಅವ್ರ ಬಗ್ಗೆ? ಆಂಡರ್ಸನ್ ಅಂತೂ ಹೇಳ್ದಂಗೆ ಗೋಟ್ ಅಂತ ಹೇಳ್ಬೋದು. ಯಾಕಂದ್ರೆ ಫಾಸ್ಟ್ ಬೌಲರ್ ಆಗಿ ಅಷ್ಟು ಲಾಂಗ್ ಪೀರಿಯಡ್ ಟೆಸ್ಟ್ ಕ್ರಿಕೆಟ್ ಆಡೋದು ಈಸಿ ಅಲ್ಲ. 700 ವಿಕೆಟ್ಸ್ ತಗೊಳ್ಳೋದಂದ್ರೆ ಅಂದ್ರೆ ಲೆಂತಿ ಕರಿಯರ್ ಫಾಸ್ಟ್ ಬೌಲರ್ ಬರೋದು ಅಷ್ಟೇನು ಈಸಿ ಅಲ್ಲ. ಬಟ್ ವಿಕೆಟ್ಸ್ ಬಿಡುವ, ಬಟ್ ಅಷ್ಟು ಟೆಸ್ಟ್ ಮ್ಯಾಚ್ ಆಡ್ತಾರ ನೆಕ್ಸ್ಟ್ ಬರೋ ಫಾಸ್ಟ್ ಬೌಲರ್ಸ್ ಅನ್ನೋದು ತುಂಬಾ ನೋಡ್ಬೇಕಾಗುತ್ತೆ. ಯಾಕಂದ್ರೆ 700 ವಿಕೆಟ್ಸ್ ಇದು ಮೋಸ್ಟ್ಲಿ ಅನ್ಬ್ರೇಕಬಲ್ ರೆಕಾರ್ಡ್ ಆಗ್ಬೋದು ಯಾವುದೇ ಫಾಸ್ಟ್ ಬೌಲರ್ ಆದ್ರೆ. ಸೊ ನೆಕ್ಸ್ಟ್ ಜನರೇಷನ್ ಬರೋರು ಟೆಸ್ಟ್ ಕ್ರಿಕೆಟ್ ಅಷ್ಟು ಪ್ರಿಫರೆನ್ಸ್ ಕೊಡ್ತಾರ ಅಥವಾ ಅವ್ರು ಹೆಂಗೆ ಟೆಸ್ಟ್ ಕ್ರಿಕೆಟ್ ನ ಪ್ರಿಫರ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದಂತೂ ತುಂಬಾ ಗ್ರೇಟ್ ರೆಕಾರ್ಡ್. ಅಫ್ಕೋರ್ಸ್ ಗ್ರೇಟ್ ರೆಕಾರ್ಡ್. ಸ್ಟುವರ್ಟ್ ಬ್ರಾಡ್ ಆದ್ಮೇಲೆ ಇಂಗ್ಲೆಂಡ್ಗೆ ಲೈಕ್ ಏನಂತಾರೆ, ಒಂದು 600 ವಿಕೆಟ್ ಆದ್ಮೇಲೆ ನಾನು ಆಲ್ಮೋಸ್ಟ್ ಜಿಮ್ಮಿ ಆಂಡರ್ಸನ್ ಒಂದು 650ಗೆ ರಿಟೈರ್ಡ್ ಆಗ್ತಾರೆ ಆ ಥರ ಈ ಥರ ಎಲ್ಲ ಮಾತಾಡ್ಕೊಂಡು ಅನ್ಕೊಂಡಿದ್ವಿ. ಬಟ್ ಗೊತ್ತಿಲ್ಲ ಗುರು, 700 ವಿಕೆಟ್ಸ್ ಇನ್ನೂ ಕಂಟಿನ್ಯೂ ಮಾಡ್ತಾರೆ ಅನ್ಕೋತೀನಿ. ಇನ್ನೂ ಮಾಡ್ಬೋದಪ್ಪ, ಇನ್ನೂ ಪೊಟೆನ್ಷಿಯಲ್ ಅಂತೂ ಇದೆ ಗುರು. ಚಿಕ್ಕ ಹುಡುಗರ ಥರ ಫುಲ್ ಓಡ್ಕೊಂಡು ಬಂದೆಲ್ಲ. ಇನ್ನೂ ಸ್ವಿಂಗ್ ಅಂತೂ ಆಬ್ವಿಯಸ್ಲಿ ಸ್ವಿಂಗ್ ಕಿಂಗ್ ಅಂತಾನೆ ಹೇಳ್ಬೋದು. ಬಟ್ ಓವರ್ ಆಲ್ ಆಗಿ ಈ ಸೀರೀಸಲ್ಲಿ ಒಂದು ಎಷ್ಟೆಷ್ಟು ಐತಿಹಾಸಿಕ ದಾಖಲೆಗಳೆಲ್ಲ ಆಗಿದೆ. ಸೊ ಆ ಥರ ರಿಪೋರ್ಟ್ ಕಾರ್ಡ್ನ ನಾವು ನಾಳೆ ತಗೊಂಡ್ ಬರ್ತೀವಿ. ರವಿ ಅಶ್ವಿನ್, ನಿಮ್ಮ ಚೆನ್ನೈ ಟೀಮ್ ಪ್ರೀಮಿಯಂ ಬೌಲರ್ ಆಗಿದ್ರಪ್ಪ. ನಿಮ್ ಪ್ರೀಮಿಯಂ ಬೌಲರ್ ಅದೇ XCSK ಪ್ರೀಮಿಯಂ ಬೌಲರು ಅಂದ್ರೆ ರವಿ ಅಶ್ವಿನ್ ಅವ್ರ ಬಗ್ಗೆ 36th ಮತ್ತೆ ಒಂದು 5 ಸಿಕ್ತು ಗುರು. 36th 5 ಗುರು. ಅಲ್ಲ, ಏನ್ ಜಾದು ಇದೆ ಅಂತ ನನ್ಗಂತೂ ಗೊತ್ತಿಲ್ಲ. ಅದ್ರ ಮ್ಯಾಜಿಕ್, ಯಾವ ಮ್ಯಾಜಿಕ್ ಇದೆ ಗೊತ್ತಿಲ್ಲ. ಅಂದ್ರೆ ಒಂದು ಇದು ಇರುತ್ತಲ್ಲ ಬತ್ತಣಿಕೆಯಲ್ಲಿ, ಏನಿಲ್ಲ ಅಂದ್ರೆ ಒಂದು 20 ಬಾಣಗಳು ಇಟ್ಕೊಂಡಿದ್ದಾನೆ ಅನ್ಸುತ್ತೆ ಗುರು. ಆ ತರ ಆಗ್ತಾರೆ. ನೀವು ಬಾಲ್ ಕೊಟ್ರೆ ಸ್ವಲ್ಪ ಒಂದು ಬೌನ್ಸ್ ಮಾಡಿ ಆಗೋದು, ಮತ್ತೆ ಕ್ಯಾರಂ ಬಾಲು. ಸೊ ಈ ತರ ಎಲ್ಲ ಒಂದು 20 ಬತ್ತಣಿಕೆಯಲ್ಲಿ ಇವೆ ಬಾಣಗಳು ಅಂತ ಅನ್ಸುತ್ತೆ ಗುರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಅಶ್ವಿನಿಗಂತೂ ಇದೇ ಹ್ಯಾಬಿಟ್ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ದಿನ ಬೆಳಗಾದ್ರೆ 5 ವಿಕೆಟ್ಸ್ ತೆಗ್ದೆ, ಓಪನರ್ಸ್ ನ ಔಟ್ ಮಾಡಿದೆ, ಲೆಫ್ಟ್ ಹ್ಯಾಂಡರ್ಸ್ ನ ಔಟ್ ಮಾಡಿದೆ, ಅದೇ ಒಂದು ಹ್ಯಾಬಿಟ್ ಆಗಿದೆ. ಸೊ ಇವತ್ತು ಆಕ್ಚುಲಿ ಡಿಫರೆನ್ಸ್ ಏನು ಅಂತ ನೋಡೋದಾದ್ರೆ, ಸೊ ಪ್ರೀವಿಯಸ್ ಮ್ಯಾಚಸ್ ಎಲ್ಲ ನಾನು ನೋಡಿದ್ರು ಏನೋ ಇಬ್ರು ಸೀಮ್ ಬೌಲರ್ಸ್ ನ ಓಪನ್ ಮಾಡ್ತಿದ್ರು. ಬಟ್ ಇವತ್ತು ಬೆನ್ ಡಗೆಟ್ ಗೆ ಅಗೇನ್ಸ್ಟ್ ಅಶ್ವಿನ ಸ್ಟಾರ್ಟ್ ಮಾಡಿದ್ರು. ನಾವು ಕೇಳ್ತಿದ್ವಿ ಯಾಕೆ ಬೆನ್ ಡಗೆಟ್ ಅಗೇನ್ಸ್ಟ್ ಫಸ್ಟ್ ಗೆ ಅಶ್ವಿನ ತತ್ತಿಲ್ಲ ಅಂತ. ಬಟ್ ಇವತ್ತು ಅಶ್ವಿನ ತಂದ್ರು. ಸೊ ಅದೊಂದು ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಓವರ್ ಅಲ್ಲೇ ಬೆನ್ ಡಗೆಟ್ ಕೂಡ ಔಟ್ ಆದ್ರು. ಸೊ ಅಲ್ಲಿಂದ ಸ್ಟಾಪ್ ಮಾಡಲೇ ಇಲ್ಲ ಅಶ್ವಿನ್. 5 ವಿಕೆಟ್ಸ್ ತಕೊಂಡ್ರು. ಅಫ್ಕೋರ್ಸ್ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಅದು 100 ಟೆಸ್ಟ್ ಅಲ್ಲಿ 9 ವಿಕೆಟ್ಸ್ ತಗೊಳ್ಳೋದು ಈಸಿ ಅಲ್ಲ. ಅಂದ್ರೆ ಅವರಿಗೆ ಈಸಿ ಇದೆ, ಬಟ್ ಅದೊಂದು ಸ್ಟೊಮಕ್ ಅಲ್ಲಿ ಬಟರ್ಫ್ಲೈ ಇರುತ್ತಲ್ಲ, ಅದೇ ಅಶ್ವಿನ್ ಆಲ್ ಟೈಮ್ ಗ್ರೇಟ್. ನಿಜ. ಅಂದ್ರೆ ಲೈಕ್ ಇನ್ನೊಂದೇನ್ ಗೊತ್ತಾ, ನಾ ಫಸ್ಟ್ ಹೇಳ್ಬೇಕಾದ್ರೆ ಫ್ಯಾಂಟಸಿ 11 ಅಲ್ಲಿ ವೈಸ್ ಕ್ಯಾಪ್ಟನ್ ಅಂತ ಮಾಡಿದ್ವಿ. ಬಟ್ ಲೈಕ್ ಅಶ್ವಿನ್ ವೈಸ್ ಕ್ಯಾಪ್ಟನ್ ಅಂಡ್ ಕುಲ್ದೀಪ್ ಯಾದವ್ ಕ್ಯಾಪ್ಟನ್ ಮಾಡಿದವ್ರಿಗೆ ಫುಲ್ಲು ಬೆಳ್ಳುಳ್ಳಿ ಕಬಾಬ್ ಮೀಲ್ಸ್ ಇದ್ದಂಗೆ. ಜಡ 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 ಕಾಂಚಣ ಅನ್ನೋ ತರ. ಸೊ ಅಶ್ವಿನ್ ಅವರು ಆಬ್ವಿಯಸ್ಲಿ ಗುರು ಯಾವುದೇ ಇದ್ರಲ್ಲಿ ಇರ್ಲೇಬೇಕು. ಅವ್ರು ವೈಸ್ ಕ್ಯಾಪ್ಟನ್ ಆದ್ರಾಗ್ಲಿ ಕ್ಯಾಪ್ಟನ್ ಆದ್ರೂ ಇರ್ಲಿ. ಸೊ 5 ವಿಕೆಟ್ಸ್ ಆಲ್ ಇದ್ದೇ ಇರುತ್ತೆ. ಒಂದು ಓವರ್ ಆಲ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್. ಇವ್ರ ಜೊತೆ ನೋಡೋದಾದ್ರೆ ಇವತ್ತು ಬುಮ್ರಾ ಸ್ಪೆಲ್ ಗುರು, 2 ವಿಕೆಟ್ ಸಟಕ್ ಅಂತ ಬಂದ್ರು, ಪಟಕ್ ಅಂತ ವಿಕೆಟ್ ತೆಗೆದ್ರು. ಹೌದು, ಬುಮ್ರಾ ಆಕ್ಚುಲಿ ರಿವ್ಯೂ ನೋಡಿದ್ದು, ಅವ್ರ ರಿವ್ಯೂ ತಗೊಂಡು ನೋಡಿ ಫಸ್ಟ್ ಆಗಿ ನಾನೇ ಬೌಲಿಂಗ್ ಮಾಡ್ತಾರೆ, ನಾನೇ ವಿಕೆಟ್ ತಗೊಳ್ತಾರೆ ಅಂತ ಬಂದಾಗಿ ಫಟ್ 2 ವಿಕೆಟ್ ತಗೊಂಡು ಹೋದ್ರು. ಅದೇ ಟೈಮಿಗೆ ಆಕ್ಚುಲಿ ನಾವು ಇಂಗ್ಲೆಂಡ್ ಬಗ್ಗೆ ಮಾತಾಡೋದ್ರು, ಈ ಆಕ್ಚುಲಿ ತುಂಬಾ ಒಂದು ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಆಕ್ಚುಲಿ ಅವರು ಬ್ಯಾಟ್ಸ್ ಬಾಲ್ ಎರಡರಲ್ಲಿ ಅವ್ರು ಅಟ್ಲೀಸ್ಟ್ ಫೈಟ್ ಕೊಡ್ತಿದ್ರು. ಇವಾಗ ಬೇರೆ 4 ಮ್ಯಾಚ್ ನೋಡಿದ್ರು ತುಂಬಾ ಫೈಟ್ ಇತ್ತು. ಒಂದ್ ಮೂಮೆಂಟ್ ಅಲ್ಲಿ ಅವರೇ ಹೆಡ್ ಅಂತ ಹೇಳಿ ಕಾಣಿಸ್ತಿತ್ತು.
ಇಲ್ಲಿ ಧರ್ಮಸ್ಥಳ ಬಂದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ಇಲ್ಲಿ ಕೋಲ್ಡ್ ವೆದರ್ ನೋಡಿ ಅವರಿಗೆ ಮನೆ ನೆನಪಾಯ್ತು, ಬೇಗ ಮನೆಗೆ ಹೋಗೋಣ ಅಂತ ನೆನಪಾಯ್ತು ಗೊತ್ತಿಲ್ಲ. ಅದು ಇನ್ನಿಂಗ್ಸ್ ಕ್ರಿಕೆಟ್ ತುಂಬಾ ಸೀರಿಯಸ್ ಆಗಿ ಅವರಿಗೆ ತುಂಬಾ ಎಫೆಕ್ಟ್ ಆಗ್ಬೋದು ಅವರಿಗೆ. ಇನ್ನಿಂಗ್ಸ್ ಅಲ್ಲಿ ಒಂದು 64 ರನ್ಸ್ ಇಂದ ಸೋಲ್ತಾರೆ ಅಂದ್ರೆ ಲೈಕ್ ಅದಕ್ಕಿಂತ ಹವಾಮಾನ ಬೇರೆ ಇಲ್ಲ ಅಂತ ಹೇಳ್ಬೋದು. ನಿಜ ಗುರು, ಅಂದ್ರೆ ಲೈಕ್ ಒಂದು ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ ಅಂತ. ಅಂದ್ರೆ ಲೈಕ್ ಮಿಡ್ಲಲ್ಲೆಲ್ಲ ಕಾಂಪಿಟೇಷನ್ ಇತ್ತು, ಬಟ್ ಆದ್ರೂ ಹೆಂಗಂದ್ರೆ ಲೈಕ್ ಎಲ್ಲೂ ಇವರು ಗೆಲ್ತಾರೆ ಅಂತ ಅನಿಸ್ಲಿಲ್ಲ ಆಯ್ತಾ. ಸೊ ಏನು ಅಂದ್ರೆ ಲೈಕ್ ಈ ಮ್ಯಾಚ್ ಅಂತ ಫುಲ್ ಬಿಟ್ಕೊಟ್ಟಿದ್ರು. ಆಲ್ಮೋಸ್ಟ್ ಸೀರೀಸ್ ಹೋಗಿದೆ, ಇನ್ನೇನು ಏನ್ ಮಾಡೋಣ, ಹೆಂಗೋ ಆರಾಮಾಗಿ ಇಂಗ್ಲೆಂಡ್ ಹೋಗಿ ಮಲ್ಗೋಣ ಅಂತ ಇದ್ರು. ಕೆಲವೊಬ್ರಂತೂ ಇಲ್ಲಿ IPL ಇದೆ ಅಲ್ವಾ, ಸೊ ಇಲ್ಲೇ ಪ್ರಾಕ್ಟೀಸ್ ಮಾಡೋಣ ಅಂತ ಇಲ್ಲೇ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಎಸ್ಪೆಷಲಿ ಫೋಕ್ಸ್ IPL ಅಲ್ಲಿ ಇಲ್ವಲ್ಲ, ಬಟ್ ಆದ್ರೆ IPL ಗೆ ರೆಡಿ ಆಗೋ ತರ ಒಂದು ಸ್ವೀಪ್ ಹೊಡೆದ್ರು ಗುರು ಅಶ್ವಿನ್ಗೆ. ಫೋಕ್ಸ್ ಅಲ್ಲ, ಕಮೆಂಟೇಟರ್ಸ್ ಹೇಳ್ತಿದ್ರು ಫೋಕ್ಸ್ ಹಂಗೆ ಹಿಂಗೆ ಅದು ಇದು ಕನ್ಸಿಸ್ಟೆಂಟ್ ಬ್ಯಾಟರ್ ಅನ್ನೋಷ್ಟಿಗೆ ಔಟೇ. ಕಮೆಂಟೇಟರ್ ಕರ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ನೋಡೋಣ ಹೆಂಗಂದ್ರೆ ಏನ್ ಹೇಳ್ಬೇಕು ಅಂದ್ರೆ ಲೈಕ್ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಇಂಡಿಯನ್ಸ್ ಕಡೆಯಿಂದ. ಜಡೇಜಾ ಅವರು ಒಂದ್ ವಿಕೆಟ್ ತೆಗೆದ್ರೆ ಆಯ್ತಾ, ಬಶೀರ್ದು ಅದು ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್. ಇಲ್ಲಂದಿದ್ರೆ ಒಂಚೂರು ಹಂಗೆ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇದ್ರು. ಮತ್ತೆ ರೂಟ್ ಎಲ್ಲ ಒಂದು ಸೆಂಚುರಿ ಎಲ್ಲ ಹೊಡಿತಿದ್ರು. ಮತ್ತೆ 34-44 ಸೆಂಚುರಿ, 12,000 13,000 ಹಂಗೆ ರನ್ ಎಲ್ಲ ಮಾಡ್ಕೊಂಡು ಟಾಪ್ ನಂಬರ್ 1 ಆಗೋದು, ಇದೆಲ್ಲ ಆಗ್ಬಾರ್ದು ಅಂತ ಒಂಚೂರು ಕಮ್ಮಿ 84 ರನ್ಸ್ಗೆನೆ ಔಟ್ ಮಾಡಿದ್ರು ಅನ್ಸುತ್ತೆ ಅವ್ರಿಗೆ. ನೋಡೋಣ ಏನಾದ್ರು ಹೇಳೋದು ಇದೆ ಏನಪ್ಪಾ ಜೋಯ್ ರೂಟ್ ಬಗ್ಗೆ. ಜೋ ರೂಟ್ ಅದೇ ಸ್ವಲ್ಪ ಅವ್ರ ಪೊಟೆನ್ಶಿಯಲ್ ಆಡಿಲ್ಲ ಅನ್ಸುತ್ತೆ ಈ ಸೀರೀಸ್ ಅಲ್ಲಿ. ಫಸ್ಟ್ ಗೆ ಸ್ವಲ್ಪ ಬ್ಯಾಟ್ಸ್ ಬಾಲ್ ಅದೇ ಮೈಂಡ್ ಅಲ್ಲಿ ಇದ್ದ, ಸ್ವಲ್ಪ ಜಾಸ್ತಿ ಅಟ್ಯಾಕಿಂಗ್ ಆಡ್ತಿದ್ರೇನೋ, ಬಟ್ ಅವ್ರ ಪೊಟೆನ್ಶಿಯಲ್ ತುಂಬಾ ಇದೆ. ಸೊ 2 ಇನ್ನಿಂಗ್ಸ್ ಅಲ್ಲಿ ನೋಡಿದ್ವಿ ಅವ್ರು ಎಷ್ಟು ಕಂಟ್ರೋಲ್ ಆಗಿ ಆಡ್ತಾರಂತ. ಈ ಇನ್ನಿಂಗ್ಸ್ ಅಲ್ಲಿ ನಾವು ನೋಡಿದ್ವಿ, ಅಂದ್ರೆ ರ್ಯಾಂಕ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಂಪೋಸ್ ಆಗಿ ಆಡ್ತಾರೆ. ಅವರು ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗಿರ್ತಾರೆ ಅವ್ರ ಪರ್ಫಾರ್ಮೆನ್ಸ್ ಇಂದ. ಜೋ ರೂಟ್ ಆಗಿರ್ಬೋದು, ಬೆನ್ ಸ್ಟೋಕ್ಸ್ ಕೂಡ ಆಗಿರ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಬ್ಬರಿಂದಲೂ. ಸೊ ಮಿಡ್ ಲೋಡ್ ಅದ್ ಮೇನ್ಗೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತು. ಒಂದ್ ಕಡೆ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್, ಇನ್ನೊಂದ್ ಕಡೆ ಮಿಡ್ ಲೋಡ್ ತುಂಬಾ ಅವ್ರಿಗೆ ಇಶ್ಯೂ ಕ್ರಿಯೇಟ್ ಮಾಡ್ತು. ಮಿಡ್ಲ್ ಆರ್ಡರ್ ಕೊಲಾಪ್ಸೆ, ಬರೀ ಕೊಲಾಪ್ಸ್ ಆಗ್ತಿತ್ತಪ್ಪ. ಜಾನಿ ಬೆಸ್ಟ್ ಅಲ್ಲಾಗರು ನಾನು ವಿಡಿಯೋ ನೋಡ್ತಿದ್ದೆ, ರೋಹಿತ್ ಶರ್ಮಾ ಸ್ಟಂಪ್ ಹಿಂದೆ ಇವ್ರು ಜಾನಿ ಬೆಸ್ಟ್ ಬಂದಾಗ ಇವಾಗ ಯಾವ್ದಾದ್ರು ಬೌಲಿಂಗ್ ಹಾಕೋ ಔಟ್ ಆಗದೆ ಅಂತ. ಹೆಂಗ್ರು ಈ ತರ ಎಲ್ಲ ಈ ತರ ಬೇಸ್ತಿ ಮಾಡೋ. ಯಪ್ಪ ಮತ್ ಧ್ರುವ್ ಹಿಂದೆ ನಿಂತಾಗ, ಅದೇ ಧ್ರುವ್ ಇವ್ರು ಟಾಮ್ ಆಟ್ಲಿ ಬಂದಾಗ ಹಿಂದೆ ನಿಂತು ಹಿಯರ್ ಕಮ್ಸ್ ಮೋಸ್ಟ್ ಕನ್ಸಿಸ್ಟೆಂಟ್ ಬ್ಯಾಟರ್ ಅಂತೆ. ಈ ತರ ಎಲ್ಲ ಹೇಳಿದ್ರೆ ಯಪ್ಪ ಕ್ರೇಜಿ. ರೆಸ್ಪೆಕ್ಟ್ ಎಲ್ಲ ಫುಲ್ಲು ಅನ್ರೆಸ್ಪೆಕ್ಟ್, ಸುತ್ಕೆ ತಗೊಂಡು ಹೊಡ್ದಂಗ ಆಯ್ತಪ್ಪ. ಬಟ್ ಇವತ್ತೊಂದು ಡೇ 3 ಅಲ್ಲಿ ನಾವ್ ಇಷ್ಟು ಬೇಗ ಮುಗಿಯುತ್ತೆ ಅಂತ ಏನು ಅನ್ಕೊಂಡಿರ್ಲಿಲ್ಲ. ಆರಾಮಾಗಿ ಡೇ 4 ಗೆ ಒಂದು ಮಾಡೋಣ, ವಿಡಿಯೋ ಮಾಡೋಣ, ಅದು ಇದು ಏನೋ ಅನ್ಕೊಂಡ್ರೆ ಡೇ 3 ಅಲ್ಲೇ ಮುಗಿಸ್ಬಿಟ್ರು. ಸೊ ಏನಾದ್ರು ಹೇಳೋದಿದೆ ಏನಪ್ಪಾ ಈ ಸೀರೀಸ್ ಬಗ್ಗೆ? ನಾಳೆ ಹೇಳೋಣ, ಬಟ್ ಆದ್ರೂ ಇವತ್ತೇನಾದ್ರು ಒಂಚೂರು ಒನ್ ಲೈನರ್ ಅಲ್ಲಿ. ಆಕ್ಚುಲಿ ಫಸ್ಟ್ ಮ್ಯಾಚ್ ಅವ್ರು ವಿನ್ ಆದ್ಕೊಳ್ಳಿಲ್ವಾ, ತುಂಬಾ ಎಕ್ಸ್ಪೆಕ್ಟೇಷನ್. ಸೀರೀಸ್ ಮೊದ್ಲಿಗಿಂತ ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಫಸ್ಟ್ ಮ್ಯಾಚ್ ಅವ್ರು ವಿನ್ ಆದ್ರೆ ನೋಡಿ, ಅವಾಗ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯ್ತು ಸೀರೀಸ್ ಮೇಲೆ. ಸೊ ಹಂಗೆ ಆಡಿದ್ರು ಆಕ್ಚುಲಿ 3 ಮ್ಯಾಚ್. ಬಟ್ ಈ ಮ್ಯಾಚ್ ತುಂಬಾ ಡಿಸಾಸ್ಟರ್ ಮ್ಯಾಚ್ ತರ ಇತ್ತು. 4 ಮ್ಯಾಚ್ ತುಂಬಾ ಬ್ಲಾಕ್ ಬಸ್ಟರ್ ಇತ್ತು, ಈ ಮ್ಯಾಚ್ ತುಂಬಾ ಡಿಸಾಸ್ಟರ್ ಮ್ಯಾಚ್. ಅದೇ ಒನ್ ಲೈನರ್ ಅಂದ್ರೆ ಧರ್ಮಶಾಲಾ ಡಿಸಾಸ್ಟರ್ ಫಾರ್ ಇಂಗ್ಲೆಂಡ್ ಅಂತ. ಧರ್ಮಶಾಲಾ ಡಿಸಾಸ್ಟರ್. ಸೂಪರ್ ಮಚ. ನೋಡೋಣ ಮತ್ತೆ ನೆಕ್ಸ್ಟ್ ರಿಪೋರ್ಟ್ ಕಾರ್ಡ್ ಅಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ಅನ್ಸಬ್ಸ್ಕ್ರೈಬ್ ಮಾಡಿರೋ ಜನನೇ ತುಂಬಾ ನೋಡ್ತಿದ್ದಾರೆ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ ಬೇಡಿಕೆ, ರಿಕ್ವೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಇಲ್ಲಿಗೆ ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.